ಆದರೆ ಕೆಲವೊಂದು ಷರತ್ತುಗಳನ್ನು ಸ್ವಯಂ ಸೇವಾ ಸಂಸ್ಥೆಯ ಸ್ಪಂದನ ಸ್ವಯಂ ಸೇವಾ ಸಂಸ್ಥೆಯ ಮತ್ತು ಕುಟುಂಬ ಆಧಾರಿತ ಭಾವಿಸ್ತೀನಿ. ಯಾಕಂದ್ರೆ ಈಗ ಒಂದು ಬಾಲಕಾರ್ಮಿಕ ಪದ್ಧತಿನಲ್ಲಿ ನಾವು ಕಾನೂನು ಚೌಕಟ್ಟಿನಲ್ಲಿ ದಂಡನೆ ವಿಧಿಸೋದೊಂದೇ ಮುಖ್ಯ ಆಗಲ್ಲ, ಅವೇರ್ನೆಸ್ ಜಾಗೃತಿ ಮೂಡಿಸೋದು ಮತ್ತೆ ರಿಹ್ಯಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗ್ತಕ್ಕಂಥ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ನಾವು ರಿಹ್ಯಾಬಿಲಿಟೇಷನ್ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಏನಾದರೂ ಬರೀ ಸಾಲಿ 98% ಮಾರ್ಕ್ಸ್ ತೊಂಬ 99% ಮಾರ್ಕ್ಸ್ ತೊಂಬ ಅನ್ನೋ ಬದಲು ಆ ಮಗು ಸರ್ವತೋಮುಖ ಬೆಳವಣಿಗೆ ಅಥವಾ ಸಮಾಜದಲ್ಲಿ ಒಳ್ಳೆಯ ಒಂದು ನಾಗರಿಕ ಬೆಳೆಯಕ್ಕೆ ಏನಾದರೂ ದಾರಿ ತಪ್ತಾ ಇದ್ರೆ ಅಥವಾ ಇಂಥ ಒಂದು ಕೆಲಸಗಳಿಗೆ ಅದು ಹೋಗ್ತಾ ಇದ್ರೆ ಅದನ್ನ ತಪ್ಪಿಸೋದಕ್ಕೆ ನಾವೆಲ್ಲರೂ ಸ್ವಲ್ಪ ಎಚ್ಚರ ವಹಿಸಿದ್ರೆ ಖಂಡಿತ ಎಲ್ಲ ಮಕ್ಕಳಿಗೂ ಕೂಡ ನಾವು ಒಂದು ನ್ಯಾಯ ಒದಗಿಸಬಹುದು ಅನ್ನುವಂತ ಅಭಿಪ್ರಾಯ. ಸೊ ಎಲ್ಲ ಕಾರಣಗಳಿಂದ ಇನ್ನೂ ಪದ್ಧತಿಯನ್ನ ನಿಲ್ಲಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದ್ರಲ್ಲಿ ನಮ್ದು ಒಂದ್ ಎರಡ್ ಮೂರು ಸಲಹೆ ಏನಂತಂದ್ರೆ, ಯಾರನ್ನ ನಾವು ರೆಸ್ಕ್ಯೂ ಮಾಡಿ ಹೊರಗಡೆ ತರ್ತಾ ಇದ್ದೀವಿ ಅವರಿಗೆ ನಾವು ಪುನರ್ವಸತಿ ಕಲ್ಪಿಸೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಮತ್ತೆ ವಾಪಸ್ ಹೋಗಿ ಅವರು ಮತ್ತೆ ಬಾಲಕಾರ್ಮಿಕರಾಗೋ ಸಾಧ್ಯತೆಗಳು ಬಹಳ ಇದೆ. ಅದು ಒಂದು ವಿಶೇಷ ಸಲಹೆ. ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಕಾವಲು ಸಮಿತಿ ಮಾಡಬೇಕು ಅಂತ ಇದೆ. यंगर जनरेशन की टैलेंट को बहुत बड़ी स्वीकृति है। भारत सरकार की शिक्षा विभाग ने प्रधानमंत्री जी की इस विजनरी सजेशंस को एक एक्शन में परिवर्तित किया है। एक बहुत क्रिटिकल स्क्रूटिनी के माध्यम से हजारों प्रपोजल के अंदर से 120 स्टार्टअप्स को सिलेक्ट किया गया है। 13 प्रायोरिटी सेक्टर में जो आज आवश्यकता है, ऐसे 13 प्रायोरिटी सेक्टर में थीम में 120 स्टार्टअप्स को इकट्ठा किया गया है और उसमें लगभग 20 से ज़्यादा भारत की प्रीमियर इंस्टीट्यूशंस की पार्टनरशिप रहा है।